ಇನ್ನು ಸಿಐಡಿ ತನಿಖೆಗೆ ಸೂರಜ್ ರೇವಣ್ಣ ವಿರುದ್ಧದ ಪ್ರಕರಣವನ್ನು ವಹಿಸಲಾಗಿದೆ. ಸಲಿಂಗಕಾಮದ ಸುಳಿಯಲ್ಲಿ ಸೂರಜ್ ರೇವಣ್ಣ ಅವರನ್ನು ಬಂಧಿಸಲಾಗಿದೆ. ಪ್ರಕರಣವನ್ನು ಸಿಐಡಿಗೆ ಕೊಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಸೂರಜ್ ರೇವಣ್ಣ ವಿರುದ್ಧದ ಕೇಸ್ ಸಿಐಡಿಗೆ ಕೊಡ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಕೇಸ್ ಫೈಲ್ ವರ್ಗಾವಣೆಯ ಬಳಿಕ ಸಿಐಡಿ ತನಿಖೆ ಶುರು ಮಾಡುತ್ತೆ. ಹೊಳೆನರಸೀಪುರ ಪ್ರಕರಣ ಫೈಲ್ ಪಡೆಯಲಿರುವಂತಹ ಸಿಐಡಿ ಹಾಸನ ಪೊಲೀಸರು ಸಂಗ್ರಹಿಸಿರುವ ದಾಖಲೆಗಳು, ವೈದ್ಯಕೀಯ ಪರೀಕ್ಷೆಯ ವರದಿಯನ್ನ ಪೊಲೀಸರು ಪಡಿತಾರೆ. ಗೃಹ ಸಚಿವರು ಹೇಳಿದ್ದಾರೆ, ನಾವು ಇದನ್ನು ಸಿಐಡಿಗೆ ವರ್ಗಾವಣೆ ಮಾಡ್ತೀವಿ ಅಂತ. ಒಂದಷ್ಟು ಪೇಪರ್ ವರ್ಕ್ಗಳಿರ್ತವೆ. ಸುಖಾಸುಮ್ಮನೆ ನಾವು ಹೇಳಿದ ತಕ್ಷಣನೇ ಸಿಐಡಿಗೆ ವರ್ಗ ಆಗೋದಿಲ್ಲ. ಪೇಪರ್ ವರ್ಕ್ಗಳಿರ್ತವೆ. ಅದಾದ ನಂತರ ಸಿಐಡಿ ಇಡೀ ಕೇಸ್ನ ಫೈಲನ್ನ ಪೊಲೀಸ್ ಸ್ಟೇಷನ್ನಿಂದ, ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಿಂದ ಪಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಹಾಸನದ ಪೊಲೀಸರು ಸಂಗ್ರಹಿಸಿರುವ ಸಾಕ್ಷಿಗಳನ್ನು ಇವರು ಪಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಇವರು ತನಿಖೆಯನ್ನು ಶುರು ಮಾಡ್ತಾರೆ. ನಿನ್ನೆ ನಾನು ಹೇಳುವಾಗ, ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ ಸಿಐಡಿಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ. ಇದನ್ನು ಸಿಐಡಿ ಕೊಡ್ತೇವೆ. ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಇನ್ನು ಸಿಐಡಿ ತನಿಖೆಗೆ ಸೂರಜ್ ರೇವಣ್ಣ ವಿರುದ್ಧದ ಪ್ರಕರಣವನ್ನು ವಹಿಸಲಾಗಿದೆ. ಸಲಿಂಗಕಾಮದ ಸುಳಿಯಲ್ಲಿ ಸೂರಜ್ ರೇವಣ್ಣ ಅವರನ್ನು ಬಂಧಿಸಲಾಗಿದೆ. ಪ್ರಕರಣವನ್ನು ಸಿಐಡಿಗೆ ಕೊಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಸೂರಜ್ ರೇವಣ್ಣ ವಿರುದ್ಧದ ಕೇಸ್ ಸಿಐಡಿಗೆ ಕೊಡ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಕೇಸ್ ಫೈಲ್ ವರ್ಗಾವಣೆಯ ಬಳಿಕ ಸಿಐಡಿ ತನಿಖೆ ಶುರು ಮಾಡುತ್ತೆ. ಹೊಳೆನರಸೀಪುರ ಪ್ರಕರಣ ಫೈಲ್ ಪಡೆಯಲಿರುವಂತಹ ಸಿಐಡಿ ಹಾಸನ ಪೊಲೀಸರು ಸಂಗ್ರಹಿಸಿರುವ ದಾಖಲೆಗಳು, ವೈದ್ಯಕೀಯ ಪರೀಕ್ಷೆಯ ವರದಿಯನ್ನ ಪೊಲೀಸರು ಪಡಿತಾರೆ. ಗೃಹ ಸಚಿವರು ಹೇಳಿದ್ದಾರೆ, ನಾವು ಇದನ್ನು ಸಿಐಡಿಗೆ ವರ್ಗಾವಣೆ ಮಾಡ್ತೀವಿ ಅಂತ. ಒಂದಷ್ಟು ಪೇಪರ್ ವರ್ಕ್ಗಳಿರ್ತವೆ. ಸುಖಾಸುಮ್ಮನೆ ನಾವು ಹೇಳಿದ ತಕ್ಷಣನೇ ಸಿಐಡಿಗೆ ವರ್ಗ ಆಗೋದಿಲ್ಲ. ಪೇಪರ್ ವರ್ಕ್ಗಳಿರ್ತವೆ. ಅದಾದ ನಂತರ ಸಿಐಡಿ ಇಡೀ ಕೇಸ್ನ ಫೈಲನ್ನು ಪೊಲೀಸ್ ಸ್ಟೇಷನ್ನಿಂದ, ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಿಂದ ಪಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಹಾಸನದ ಪೊಲೀಸರು ಸಂಗ್ರಹಿಸಿರುವ ಸಾಕ್ಷಿಗಳನ್ನು ಇವರು ಪಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಇವರು ತನಿಖೆಯನ್ನು ಶುರು ಮಾಡ್ತಾರೆ. ನಿನ್ನೆ ನಾನು ಹೇಳುವಾಗ, ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ ಸಿಐಡಿಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ. ಇದನ್ನು ಸಿಐಡಿ ಕೊಡ್ತೇವೆ. ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.